ನಮಸ್ಕಾರ. ಇವತ್ತು ನಾವು ಆ, ಭಾರತದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಮುಖ್ಯವಾಗಿ ಇದರಲ್ಲಿ ಉಲ್ಲಂಘನೆ ಆದ್ರೆ ಏನೇನು ದಂಡ ಬೀಳುತ್ತೆ ಅನ್ನೋದರ ಬಗ್ಗೆ. ಹೌದು. ನಮ್ಮ ಗಮನ ಇವತ್ತು ಸೆಕ್ಷನ್ 51, 52 ಮತ್ತೆ 59ರ ಮೇಲೆ ಇರುತ್ತೆ. ಈ ನಿಯಮ ಉಲ್ಲಂಘನೆ ಆದ್ರೆ ಏನೆಲ್ಲ ಶಿಕ್ಷೆಗಳಿವೆ ಅಂತ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಖಂಡಿತ. ಇದು ಬಹಳ ಮುಖ್ಯವಾದ ವಿಷಯ ಗ್ರಾಹಕರ ದೃಷ್ಟಿಯಿಂದ. ಹೌದು. ಈಗ ಮೊದಲು ಈ ಆಹಾರದ ಲೇಬಲ್ ಮೇಲೆ ತಪ್ಪು ಮಾಹಿತಿ ಇದ್ರೆ ಏನಾಗತ್ತೆ ನೋಡೋಣ. ಅದನ್ನೇ ಸೆಕ್ಷನ್ 52ರಲ್ಲಿ ತಪ್ಪು ಗುರುತಿನ ಆಹಾರ ಅಂದ್ರೆ ಮಿಸ್ಬ್ರ್ಯಾಂಡೆಡ್ ಫುಡ್ ಅಂತಾರಲ್ಲ ಅದು. ಓಕೆ, ಅಂದ್ರೆ ಪ್ಯಾಕೆಟ್ ಮೇಲೆ ಒಂದು ಬರೆದು ಒಳಗೆ ಬೇರೆನೇ ಇದ್ರೆ, ಹೌದು. ಅಥವಾ ಸುಳ್ಳು ಹೇಳಿದ್ರೆ ಇದಕ್ಕೇನ್ ಶಿಕ್ಷೆ? ಹೌದು. ಉದಾಹರಣೆಗೆ ಈಗ ಶುಗರ್ ಫ್ರೀ ಅಂತ ಬರ್ದಿರ್ತಾರೆ, ಆದ್ರೆ ಅದರಲ್ಲಿ ಸಕ್ಕರೆ ಅಂಶ ಇದ್ರೆ ಅದು ಮಿಸ್ಬ್ರ್ಯಾಂಡಿಂಗ್ ಆಗತ್ತೆ. ಇಂತಹ ಕೇಸ್ಗಳಲ್ಲಿ ಅಧಿಕಾರಿಗಳು 3 ಲಕ್ಷ ರೂಪಾಯಿಗಳವರೆಗೂ ದಂಡ ಹಾಕಬಹುದು. 3 ಲಕ್ಷದವರೆಗೆ? ಹೌದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ. ಏನದು? ಬರೀ ದಂಡ ಹಾಕಿಬಿಡೋದಿಲ್ಲ, ಕೆಲವೊಮ್ಮೆ ಅಧಿಕಾರಿಗಳು ಆ ತಪ್ಪನ್ನ ಸರಿಪಡಿಸಿಕೊಳ್ಳಿ ಅಂತ ನಿರ್ದೇಶನ ಕೊಡಬಹುದು. ಅಂದ್ರೆ ಲೇಬಲ್ ಚೇಂಜ್ ಮಾಡಿ ಅಂತ. ಸರಿ. ಇಲ್ಲಾಂದ್ರೆ ಆ ಆಹಾರ ಪದಾರ್ಥವನ್ನು ಪೂರ್ತಿ ಮಾರುಕಟ್ಟೆಯಿಂದ ವಾಪಸ್ ತಗೊಂಡು ಅದನ್ನ ನಾಶ ಮಾಡೋಕೆ ಕೂಡ ಆರ್ಡರ್ ಮಾಡ್ಬೋದು. ಅಬ್ಬಾ, ಅದು ದೊಡ್ಡ ಹೊಡೆತ ಅಲ್ವಾ ಕಂಪನಿಗಳಿಗೆ? ಹಣದ ಜೊತೆಗೆ ಹೆಸರು ಕೂಡ ಹಾಳಾಗುತ್ತೆ. ಖಂಡಿತ. ಗ್ರಾಹಕರ ನಂಬಿಕೆ ಮೇಲೆ ಇದು ನೇರ ಪರಿಣಾಮ ಬೀರುತ್ತೆ. ಸರಿ. ಇದು ಲೇಬಲ್ ಅಥವಾ ತಪ್ಪು ಮಾಹಿತಿಯ ವಿಷಯ ಆಯಿತು. ಇನ್ನು ಆಹಾರದ ಕ್ವಾಲಿಟಿನೇ ಸರಿಯಿರುವುದಿದೆ. ಅಂದ್ರೆ ಕಳಪೆ ದರ್ಜೆಯ ಆಹಾರ, ಸಬ್ ಸ್ಟ್ಯಾಂಡರ್ಡ್ ಫುಡ್ ಅಂತಾರಲ್ಲ, ಅದು ಸೆಕ್ಷನ್ 51 ಅಲ್ವಾ? ಹೌದು, ಸೆಕ್ಷನ್ 51. ಕಳಪೆ ದರ್ಜೆ ಅಂದ್ರೆ ಅದು ಆರೋಗ್ಯಕ್ಕೆ ತಕ್ಷಣಕ್ಕೆ ಏನು ಹಾನಿ ಮಾಡದೇ ಇರಬಹುದು ಆ ರೀತಿ, ಆದ್ರೆ ಸರ್ಕಾರ ನಿಗದಿಪಡಿಸಿದ ಗುಣಮಟ್ಟ ಅದಕ್ಕಿರಲ್ಲ. ಉದಾಹರಣೆಗೆ? ಹೇಗೆ ಅಂದ್ರೆ ತುಪ್ಪದಲ್ಲಿ ಇರಬೇಕಾದಷ್ಟು ಫ್ಯಾಟ್ ಕಂಟೆಂಟ್ ಇಲ್ದೇ ಇರೋದು, ಅಥವಾ ಹಣ್ಣಿನ ಜ್ಯೂಸ್ನಲ್ಲಿ ಹಣ್ಣಿನ ರಸದ ಅಂಶ ಕಡಿಮೆ ಇರೋದು, ಈ ತರ. ಓಕೆ. ಯಾರೋ ಈ ರೀತಿ ಕಳಪೆ ದರ್ಜೆಯ ಆಹಾರವನ್ನು ತಯಾರಿಸಿ ಸ್ಟೋರ್ ಮಾಡಿ ಮಾರಾಟ ಮಾಡಿದ್ರೋ ಅವರಿಗೆ 5 ಲಕ್ಷ ರೂಪಾಯಿಗಳವರೆಗೆ ದಂಡ ಹಾಕೋಕೆ ಕಾನೂನಿನಲ್ಲಿ ಅವಕಾಶ ಇದೆ. 5 ಲಕ್ಷ? ಇಲ್ಲಿ ಜೈಲ್ ಶಿಕ್ಷೆ ಇದೆಯಾ ಅಥವಾ ಬರೀ ದಂಡನಾ? ಇಲ್ಲ. ಸೆಕ್ಷನ್ 51ರ ಪ್ರಕಾರ ಮುಖ್ಯವಾಗಿ ಇದು ಆರ್ಥಿಕ ದಂಡ. ಯಾಕಂದ್ರೆ ಇದನ್ನ ನೇರವಾಗಿ ಅಸುರಕ್ಷಿತ ಅಂತ ಪರಿಗಣಿಸಲ್ಲ. ಇದೊಂದು ಗುಣಮಟ್ಟದ ಲೋಪ ಅಂತ ನೋಡ್ತಾರೆ. ಸರಿ, ಅರ್ಥ ಆಯ್ತು. ಈಗ ಎಲ್ಲಕ್ಕಿಂತ ಗಂಭೀರವಾದ ವಿಷಯಕ್ಕೆ ಬರೋಣ. ಅಸುರಕ್ಷಿತ ಆಹಾರ ಅಂದ್ರೆ ಅನ್ಸೇಫ್ ಫುಡ್. ಇದು ಸೆಕ್ಷನ್ 59 ಅಲ್ವಾ? ಇಲ್ಲಿ ಪರಿಸ್ಥಿತಿ ಪೂರ್ತಿ ಬೇರೆನೇ ಇರುತ್ತೆ. ಖಂಡಿತವಾಗಿಯೂ ಇದು ತುಂಬಾನೇ ಸೀರಿಯಸ್ ವಿಷಯ. ಯಾಕಂದ್ರೆ ಇದು ಜನರ ಆರೋಗ್ಯದ ಜೊತೆ ಆಟ ಆಡಿದ ಹಾಗೆ. ಹೌದು. ಯಾರೋ ಮನುಷ್ಯರು ತಿನ್ನೋಕೆ ಯೋಗ್ಯವಲ್ಲದ, ಅಂದ್ರೆ ಆರೋಗ್ಯಕ್ಕೆ ಕೆಟ್ಟದು ಮಾಡೋ ಆಹಾರವನ್ನು ತಯಾರು ಮಾಡಿ, ಸ್ಟೋರ್ ಮಾಡಿ, ಮಾರಾಟ ಮಾಡಿದ್ರೆ ಇಲ್ಲಿ ಶಿಕ್ಷೆಗಳು ಬಹಳ ಕಠಿಣವಾಗಿವೆ. ಮತ್ತೆ ಆ ಆಹಾರದಿಂದ ಆದ ಪರಿಣಾಮದ ಮೇರೆ ಶಿಕ್ಷೆ ನಿರ್ಧಾರ ಆಗುತ್ತೆ. ಹಾಗ ಅವು ಹೇಗಿವೆ? ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಹೇಳ್ತೀನಿ. ಈಗ ಆ ಅಸುರಕ್ಷಿತ ಆಹಾರ ತಿಂದ್ರಿಂದ ಯಾರಿಗೂ ಏನು ತೊಂದರೆ ಆಗಿಲ್ಲೋ ಅಂತ ಇಟ್ಕೊಳ್ಳಿ. ಆಗ್ಲೂ ಕೂಡ 6 ತಿಂಗಳವರೆಗೆ ಜೈಲು ಶಿಕ್ಷೆ ಮತ್ತು ಜೊತೆಗೆ 1 ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಬಹುದು. ಗಾಯ ಆಗದಿದ್ರು ಕೂಡನಾ? ಹೌದು. ಯಾಕಂದ್ರೆ ಆಹಾರವೇ ಅಸುರಕ್ಷಿತವಾಗಿತ್ತು. ಆದರೆ ಒಂದು ವೇಳೆ ಅದನ್ನ ತಿಂದವರಿಗೆ ಸಣ್ಣ ಪುಟ್ಟ ಗಾಯಗಳಾದರೆ, ನಾನ್ ಗ್ರೀವಿಯಸ್ ಇಂಜುರಿ ಅಂತಾರಲ್ಲ ಆ ರೀತಿ, ಆಗ ಶಿಕ್ಷೆ 1 ವರ್ಷದವರೆಗೆ ಜೈಲು ಮತ್ತು 3 ಲಕ್ಷ ರೂಪಾಯಿಗಳವರೆಗೆ ದಂಡಕ್ಕೇರುತ್ತೆ. ಒಂದು ವೇಳೆ ಗಂಭೀರವಾದ ಗಾಯವಾದ್ರೆ, ಈಗ ಆಸ್ಪತ್ರೆಗೆ ಸೇರೋ ಹಾಗೆ ಅಥವಾ ಏನಾದ್ರೂ ಅಂಗವೈಕಲ್ಯ ಉಂಟಾದ್ರೆ, ಅಂಥ ಸಂದರ್ಭದಲ್ಲಿ ಶಿಕ್ಷೆ ಇನ್ನೂ ಕಠಿಣವಾಗುತ್ತೆ. 6 ವರ್ಷಗಳವರೆಗೆ ಜೈಲು ವಾಸ ಮತ್ತು 5 ಲಕ್ಷ ರೂಪಾಯಿಗಳವರೆಗೆ ದಂಡ. 6 ವರ್ಷ? ಹೌದು. ಇನ್ನು ಅತಿ ಕೆಟ್ಟ ಸಂದರ್ಭದಲ್ಲಿ, ಅಂದ್ರೆ ಆ ಆಹಾರ ಸೇವನೆಯಿಂದ ಯಾರಾದ್ರೂ ಸತ್ತೋದ್ರೆ, ದೇವ್ರೇ, ಆಗಂತೂ ಶಿಕ್ಷೆ ಅತ್ಯಂತ ಕಠಿಣ. ಕನಿಷ್ಠ 7 ವರ್ಷಗಳ ಜೈಲು ಶಿಕ್ಷೆ. ಇದನ್ನ ಜೀವಾವಧಿ ಶಿಕ್ಷೆಯವರೆಗೂ ವಿಸ್ತರಿಸಬಹುದು. ಜೀವಾವಧಿ? ಹೌದು. ಮತ್ತೆ ಇದರ ಜೊತೆಗೆ ಕನಿಷ್ಠ 10 ಲಕ್ಷ ರೂಪಾಯಿಗಳ ದಂಡ ಕೂಡ ಇರುತ್ತೆ. ಒಬ್ಬವ ಅಂದರೆ ಸಾರ್ವಜನಿಕರ ಆರೋಗ್ಯಕ್ಕೆ ಎಷ್ಟು ಅಪಾಯ ಆಗುತ್ತೋ
ಶಿಕ್ಷೆಯ ತೀವ್ರತೆನೂ ಅಷ್ಟೇ ಹೆಚ್ಚುತ್ತಾ ಹೋಗುತ್ತೆ. ಕೇವಲ ಫೈನಿಂದ ಶುರುವಾಗಿ ಲೈಫ್ ಇಂಪ್ರಿಸನ್ಮೆಂಟ್ವರೆಗೂ ಹೋಗ್ಬೋದು. ಹೌದು. ಇದೇ ಈ ಕಾಯ್ದೆಯ ಗಂಭೀರತೆಯನ್ನು ತೋರಿಸೋದು. ನೋಡಿ, ಗುಣಮಟ್ಟ ಸರಿಯಿಲ್ಲದಿದ್ರೆ ಸೆಕ್ಷನ್ 51 ಅಥವಾ ಲೇಬಲ್ ತಪ್ಪು ಇದ್ರೆ ಸೆಕ್ಷನ್ 52, ಹೆಚ್ಚಾಗಿ ಹಣಕಾಸಿನ ದಂಡ ಇರತ್ತೆ. ಆದ್ರೆ ಆಹಾರವೇ ಅಸುರಕ್ಷಿತವಾಗಿದ್ದು ಸೆಕ್ಷನ್ 59, ಅದರಿಂದ ಜನರಿಗೆ ತೊಂದರೆಯಾದರೆ ಅದು ದೊಡ್ಡ ಕ್ರಿಮಿನಲ್ ಅಪರಾಧ ಆಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಕಾಯ್ದೆ ಆಹಾರ ತಯಾರಿಕರಿಗೆ, ಮಾರಾಟಗಾರರಿಗೆ ಒಂದು ಸ್ಪಷ್ಟವಾದ ಎಚ್ಚರಿಕೆ ಕೊಡ್ತಾ ಇದೆ ಅಲ್ವಾ? ಕ್ವಾಲಿಟಿ ಕಾಪಾಡಿ, ಲೇಬಲ್ ಮೇಲೆ ಸತ್ಯ ಹೇಳಿ, ಮತ್ತೆ ಮುಖ್ಯವಾಗಿ ಜನರ ಆರೋಗ್ಯದ ಜೊತೆ ಮಾತ್ರ ಆಟ ಆಡಬೇಡಿ ಅಂತ. ಖಚಿತವಾಗಿ ಸಿದ್ಧಾಂತದಲ್ಲಿ ಈ ನಿಯಮಗಳು ಬಹಳ ಸ್ಟ್ರಾಂಗ್ ಆಗಿವೆ. ಆದರೆ ಕೊನೆಯದಾಗಿ ಯೋಚಿಸೋಕೆ ಒಂದು ಪ್ರಶ್ನೆ ಇದೆ. ಹೇಳಿ. ನಿಜವಾಗಿಯೂ ಗ್ರೌಂಡ್ ಲೆವೆಲ್ನಲ್ಲಿ ಆಹಾರ ಉದ್ಯಮದವರ ನಡವಳಿಕೆ ಮೇಲೆ ಎಷ್ಟು ಪರಿಣಾಮ ಬೀರಿವೆ, ಮತ್ತೆ ಈ ಕಾನೂನುಗಳನ್ನ ಸರಿಯಾಗಿ ಜಾರಿ ಮಾಡೋದ್ರಲ್ಲಿ ಏನೇನು ಚಾಲೆಂಜಸ್ ಇವೆ? ಬಹುಶಃ ಇದ್ರ ಬಗ್ಗೆ ನಾವು ಮುಂದೊಮ್ಮೆ ಚರ್ಚಿಸಬಹುದು. ಹೌದು, ಅದು ನಿಜಕ್ಕೂ ಯೋಚಿಸಬೇಕಾದ ವಿಷಯ.